ಎಲ್ರಿಗೂ ನಮಸ್ಕಾರ. ವಿಜಯನಗರದಲ್ಲಿರೋ ಲೇಖ್ಯ ವರ್ಷ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ವಿಜಯನಗರದಲ್ಲಿ ಬೆಂಗಳೂರಿನಲ್ಲಿ ಆಕ್ಟಿವ್ ಕೋಚಿಂಗ್ ಸೆಂಟರ್ ಅಂತ ಇದೆ. ಅಲ್ಲಿ ಮೆಂಟಲ್ ಎಬಿಲಿಟಿ ಕ್ರ್ಯಾಶ್ ಕೋರ್ಸ್ ಇದೇ ತಿಂಗಳು ಅಂದರೆ ಜುಲೈ 27, 28, 29, 30 ಹಾಗೂ 31 5 ದಿನಗಳ ಕಾಲ ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೆ ನಡೆಸಬೇಕಂತ ಉದ್ದೇಶಿಸಲಾಗಿದೆ. ಸೊ ಆಸಕ್ತರು ನನ್ನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಈ ಒಂದು ಕ್ರ್ಯಾಶ್ ಕೋರ್ಸ್ ಮುಂದೆ ಬರುವ PSI ಎಕ್ಸಾಮ್, KSET ಎಕ್ಸಾಮ್ ಹಾಗೂ SD ಎಕ್ಸಾಮ್ ಕೂಡ ಅನುಕೂಲವಾಗುವ ರೀತಿಯಲ್ಲಿ ಇರುತ್ತದೆ. ಸ್ನೇಹಿತರೆ, ಇದರ ಸದುಪಯೋಗ ಪಡಿಸಿಕೊಳ್ಳಿ ಹಾಗೂ ತಮ್ಮ ಸ್ನೇಹಿತರಿಗೂ ಕೂಡ ಈ ಮೆಸೇಜನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಇಂದು ಈ ವಿಡಿಯೋದಲ್ಲಿ 2017 IAS ಪ್ರಿಲಿಮ್ಸ್ಗೆ ಬಂದಿರುವಂತಹ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳಲ್ಲಿ ಆಯ್ದ ಕ್ವಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ 18ನೇ ಪ್ರಶ್ನೆ. 15 students failed in a class of 52. After removing the names of failed students, a merit order list has been prepared in which the position of Ramesh is 22nd from the top. What is his position from the bottom? ಒಟ್ಟು ತರಗತಿಯಲ್ಲಿ 52 ಜನ ವಿದ್ಯಾರ್ಥಿಗಳಿದ್ದಾರೆ. ಆ 52 ಜನ ವಿದ್ಯಾರ್ಥಿಗಳಲ್ಲಿ 15 ಜನ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಅವ್ರನ್ನ ಕೈ ಬಿಟ್ಬಿಟ್ರೆ ಇನ್ನು ಪಾಸ್ ಆದವ್ರು ಎಷ್ಟು ಜನ ಆದ್ರು ನೋಡಿ ಅಲ್ಲಿ. ಹೌ ಮೆನಿ ಹ್ಯಾವ್ ಪಾಸ್ಡ್? 12ರಲ್ಲಿ 5 ಹೋದ್ರೆ 7, 5ರಲ್ಲಿ 2 ಹೋದ್ರೆ 3. ಸೊ ಒಟ್ಟು 37 ಜನ ಪಾಸ್ ಆದ ವಿದ್ಯಾರ್ಥಿಗಳಿದ್ದಾರೆ. ಆ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಮಾತ್ರ ರ್ಯಾಂಕಿಂಗ್ ಕೊಟ್ಟಿರೋದು. ಲಿಸ್ಟ್ ಆಫ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ 1, 2, 3, 4 ಈ ರೀತಿಯಾಗಿ 21, 22, 23 ಇದು ಲಿಸ್ಟ್ ಆಫ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ 37ರವರೆಗೆ ಇದೆ. ಯಾಕೆಂದ್ರೆ ಅಲ್ಲಿ 37 ಜನ ಪಾಸ್ ಆಗಿರೋದು, ಹಾಗಾಗಿ 37 ಜನರು ಮಾತ್ರ ಒಂದು ಲಿಸ್ಟ್ ಇದೆ. ಆ ಲಿಸ್ಟ್ ನಲ್ಲಿ ರಮೇಶನ ಸ್ಥಾನ ಮೇಲ್ಗಡೆಯಿಂದ 22ನೇದು. ಮೇಲಿನಿಂದ ನೀವು ಕೌಂಟ್ ಮಾಡ್ತಾ ಬಂದ್ರೆ ರಮೇಶ್ ಎಷ್ಟನೇ ಅವನು? 22. ಇದರ ಅರ್ಥ ಏನು ಅಂದ್ರೆ ಸ್ನೇಹಿತರೆ, ರಮೇಶನ ಮೇಲೆ 21 ಜನ ಇದ್ದಾರೆ ಅಂತ. ಮೇಲಿನಿಂದ ರಮೇಶ್ 22ನೇ ಅವನು ಅಂದ್ರೆ ರಮೇಶನ ಮೇಲೆ ಎಷ್ಟು ಜನ ಇರಲೇಬೇಕು? 21 ಜನ ಇರಲೇಬೇಕು. ಈ 37 ಜನರಿಂದ 21 ಜನರ ಕೈ ಬಿಟ್ರೆ ಇನ್ನು ಉಳಿದ್ರೆ ಎಷ್ಟು ಜನ? 16 ಜನ ಉಳಿದ್ರು. ಅದರ ಅರ್ಥ ಈ ಒಂದು ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ? 16 ಜನ ಇದ್ದಾರೆ. ನೀವು ಇಲ್ಲಿ ಇರೋ ಈ ಬಾಕ್ಸ್ ಅಲ್ಲಿ ಇರೋರೇ 16 ಜನ. ನೀವು ಈ ಸೈಡ್ ಇಂದ 1, 2, 3, 4 ಅಂತ ಬಂದ್ರೆ ಕೆಳಗಡೆಯಿಂದ ಅವನೇ ಲಾಸ್ಟ್ ಆಗ್ಬಿಡ್ತಾನೆ. ಅದರ ಅರ್ಥ ಹಿಸ್ ರ್ಯಾಂಕಿಂಗ್ ಮಸ್ಟ್ ಬಿ 16th. ಥರ್ಡ್ ಆಪ್ಷನ್ ಇದೆ ನೋಡಿ, ದಟ್ ಇಸ್ ದ ಕರೆಕ್ಟ್ ಆನ್ಸರ್. ರೈಟ್. ಸೊ ಇದು ಸಿಟಿಂಗ್ ಅರೇಂಜ್ಮೆಂಟ್ ಮೇಲೆ ಬಂದಿರುವಂತ ಪ್ರಶ್ನೆ ಸ್ನೇಹಿತರೆ. ಟೋಟಲ್ 52 ಜನ ವಿದ್ಯಾರ್ಥಿಗಳಿದ್ದಾರೆ, 15 ಜನ ಫೇಲ್ ಆಗಿದ್ದಾರೆ. ಅದರ ಅರ್ಥ ಉಳಿದ 37 ಜನ ಪಾಸ್ ಆಗಿರ್ತಾರೆ. 37 ಜನರದ್ದು ಒಂದು ಲಿಸ್ಟ್ ಹಾಕಿದ್ದಾರೆ. ಮೇಲಿನಿಂದ 22ನೇ ಸ್ಥಾನದಲ್ಲಿ ರಮೇಶ್ ಇದ್ದಾನೆ. ಇದರ ಅರ್ಥ ರಮೇಶನ ಮೇಲೆ 21 ಜನ ಇರ್ಲಿಕ್ಕೆ ಬೇಕು. ಆ 37ರಲ್ಲಿ 21 ಜನ ಕೈ ಬಿಟ್ರೆ 16 ಜನ ಉಳಿತಾರೆ. ಈ ಬಾಕ್ಸ್ ಅಲ್ಲಿ ಇರೋರೇ 16 ಜನ. 16 ಜನ ಇರೋದು ಕೊನೆಯಿಂದ ನೀವು 1, 2, 3 ಅಂತ ಬಂದ್ರೆ he will be the last. ಹಾಗಾಗಿ ಕೊನೆಯಿಂದ ಅವನ ರ್ಯಾಂಕಿಂಗ್ ಎಷ್ಟಾಗಲೇಬೇಕು? 16 ಆಗಲೇಬೇಕು. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಬ್ಲಡ್ ರಿಲೇಷನ್ಸ್ ಮೇಲೆ ಇದೆ ನೋಡಿ, ರಕ್ತ ಸಂಬಂಧಗಳು. A plus B means A is the son of B. A minus B means A is the wife of
B. What does the expression P plus R minus Q mean? Options: Q is the son of P, the Q is the wife of P, Q is the father of P. None of them. A plus B ಅಂದ್ರೆ ಏನು? A plus B ಅಂದ್ರೆ ಏನು ಅಂತ ಅವನೇ ಕೊಟ್ಟಿದ್ದಾನೆ. A is the son of B ಅಂದ್ರೆ A ಯು B ಯ ಮಗ. A minus B means A is the wife. A ಯು B ಯ ಹೆಂಡತಿ. ಕೇಳಿರೋ ಪ್ರಶ್ನೆಗೆ ಬರೋಣ. ಕೇಳಿರೋ ಪ್ರಶ್ನೆ P plus R minus Q ಅಂದ್ರೆ ಏನು? ಇದು ಪ್ರಶ್ನೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಏನು ಯೂಸ್ ಮಾಡಬಾರ್ದು, ಗೊತ್ತು ಅಂತ ಇದನ್ನು ಯೂಸ್ ಮಾಡಬಾರ್ದು. ಓಕೆ, ಬಾಡ್ ಮಾಸ್ ಫಸ್ಟ್ ಬ್ರಾಕೆಟ್ ನಂತರ ಓ ಆಫ್ ಬಾಡ್ ಮಾಸ್. ಈ ಬಾಡ್ ಮಾಸ್ ಇಲ್ಲಿ ಕೆಲ್ಸಕ್ಕೆ ಬರಲ್ಲ. ಇಲ್ಲೇನು ಅಂದ್ರೆ ಫಸ್ಟ್ ಯಾವ್ದಿರುತ್ತೋ ಅದೇ ಆಪರೇಷನ್ ಮಾಡಬೇಕು, ನಂತರ ಯಾವ್ದಿರುತ್ತೋ ಅದನ್ನ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ಪ್ಲಸ್ ಇದೆ. ಪ್ಲಸ್ ಅಂದ್ರೆ ಏನು ಮೇಲೆ ಹೇಳಿರ್ತಾನೆ ಅವನು. ಎ ಪ್ಲಸ್ ಬಿ ಅಂದ್ರೆ ಎ ಯು ಬಿ ಯ ಮಗ. ಪಿ ಪ್ಲಸ್ ಆರ್ ಅಂದ್ರೆ ಏನಾಗ್ಬಿಡ್ತು? ಪಿ ಯು ಆರ್ ನ ಮಗ ಆಯ್ತು. ಪಿ ಯು ಮಗ ಯಾರನ ಮಗ? ಆರ್ ನ ಮಗ. ಪಿ ಯು ಆರ್ ನ ಮಗ ಅಂದ್ರೆ ಈ ತರ ಬರೀಬೇಕು. ತಂದೆ ತಾಯಿ ಮೇಲೆ ಬರೀಬೇಕು, ಮಕ್ಕಳನ್ನ ಕೆಳಗಡೆ ಬರೀಬೇಕು. ಪುರುಷ ಇದ್ರೆ ಬಾಕ್ಸ್ ಹಾಕ್ಬೇಕು, ಮಹಿಳೆ ಇದ್ರೆ ಸರ್ಕಲ್ ಹಾಕ್ಬೇಕು. ಸೊ ಪಿ ಯು ಆರ್ ನ ಮಗ ಅಂದ್ರೆ ಈ ತರ ಬರೀಬಹುದು. ಮುಂದೆ ನೋಡಿ, ಆರ್ ಮೈನಸ್ ಕ್ಯೂ ಇದೆ. ಮೈನಸ್ ಅಂದ್ರೆ ಏನು? ಎ ಯು ಬಿ ಹೆಂಡತಿ ಅಂದ್ರೆ ಆರ್ ನು ಕ್ಯೂ ನ ಹೆಂಡತಿ. ಆರ್ ನು ಕ್ಯೂ ನ ಹೆಂಡತಿ ಅಂದ್ರೆ ಈ ತರ ಬರೀಬೇಕು. ಕ್ಯೂ ಇವನು ಪುರುಷ, ಬಾಕ್ಸ್. ಆರ್ ಮಹಿಳೆ. ಮದುವೆ ಆದ್ರೆ ಹೆಂಡತಿ ಅಂದ್ರೆ ಗಂಡ ಹೆಂಡತಿ ಅಂದ್ರೆ ಡಬಲ್ ಲೈನ್ ಹಿಡಿಬೇಕು. ಓಕೆ, ಸೇಮ್ ಜನರೇಷನ್. ಕೆಳಗಡೆ ಪಿ ಬರ್ತಾನೆ, ಪಿ ಮಗ. ಇದಿಷ್ಟ ಆಯ್ತು. ಈಗ ಆಪ್ಷನ್ಸ್ ನೋಡೋಣ ಬನ್ನಿ. ಕ್ಯೂ ಇಸ್ ದಿ ಸನ್ ಆಫ್ ಪಿ ಅಂತ ಕೊಟ್ಟಿದ್ದಾನೆ. ಕ್ಯೂ ಅನ್ನು ಪಿ ನ ಮಗ, ರಾಂಗ್. ಕ್ಯೂ ಇಸ್ ದಿ ವೈಫ್ ಆಫ್ ಪಿ. ಕ್ಯೂ ಅನ್ನು ಪಿ ನ ಹೆಂಡತಿ, ರಾಂಗ್. ಕ್ಯೂ ಗಂಡ, ಆರ್ ಹೆಂಡತಿ. ಹಾಗಾಗಿ ಕ್ಯೂ ಇಸ್ ದಿ ವೈಫ್ ಆಫ್ ಪಿ ರಾಂಗ್ ಆಗುತ್ತೆ. ಮುಂದಿನ ಆಪ್ಷನ್, ಕ್ಯೂ ಇಸ್ ದಿ ಫಾದರ್ ಆಫ್ ಪಿ. ಕ್ಯೂ ಅನ್ನು ಪಿ ನ ಫಾದರ್, ಪಿ ನ ತಂದೆ. ಎಸ್, ದಟ್ ಇಸ್ ಕರೆಕ್ಟ್. ಸೊ ದ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಕ್ಯೂ ಈಸ್ ದಿ ಫಾದರ್ ಆಫ್ ಪಿ. ಕ್ಯೂ ಅನ್ನು ಪಿ ಯ ತಂದೆ, ಅದು ಸರಿಯಾದ ಆಯ್ಕೆ. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆ ನೋಡೋಣ ಇದೇ ಕ್ವಶನ್ ಪೇಪರ್ ಅಲ್ಲಿ. Suppose the average weight of 5 persons. Suppose the average weight of 9 persons is 50 kg. The average weight of the first 5 is 45 kg, whereas the average weight of the last 5 persons is 55 kg. Then the weight of the fifth person will be. ಇದು ಸರಾಸರಿ ಆ ಟಾಪಿಕ್ ಮೇಲೆ ಇರೋ ಪ್ರಶ್ನೆ. ಒಟ್ಟು 9 ಜನ ಇದ್ದಾರೆ. ಪ್ರತಿಯೊಬ್ಬರು ಆನ್ ಎನ್ ಎವರೇಜ್ 50 kg ಇದ್ದಾರೆ. ಅದರರ್ಥ ಏನು? ಟೋಟಲ್ ಎಷ್ಟು ಕೆಜಿ ಆಯ್ತು? 450 kg ಆಯ್ತಾ? ಪ್ರತಿಯೊಬ್ಬರು 50 kg, 9 ಜನ ಇದ್ದಾರೆ. 9 × 50. ನೆಕ್ಸ್ಟ್, ದ ಎವರೇಜ್ ವೇಟ್ ಆಫ್ ದ ಫಸ್ಟ್ 5. ಮೊದಲನೇ 5, ಫಸ್ಟ್ 5 ಬರೀತೀನಿ ನೋಡಿ. ಫಸ್ಟ್ 5 ಅವರೆಲ್ಲರೂ ಆನ್ ಎನ್ ಎವರೇಜ್ 45 kg ಇದ್ದಾರೆ. 45 5 ಬಾರಿ ಅಂದ್ರೆ ಎಷ್ಟಾಯ್ತು? 5 5 25, 2 5 4 20, 2 22. ಸೊ ಸ್ಟಾರ್ಟಿಂಗ್ 5 ಜನರದ್ದು ಎಷ್ಟಾಯ್ತು? 225. ಇನ್ನು ಲಾಸ್ಟ್ 5 ಪರ್ಸನ್ಸ್, ಕೊನೆಯ 5, ಲಾಸ್ಟ್ 5 ಅವರುಗಳ ಸರಾಸರಿ ತೂಕ 55 kg ಇದೆ.
5 5 25 5 ಸಾರಿ 2 5 5 25 2 27 ಎಲ್ಲ ಸೇರಿ ಎಷ್ಟಾಯ್ತು ನೋಡಿ 5 5 10 2 7 9 1 10 5 ಆಯ್ತಾ 500 kg ಆಯ್ತು. ಅಲ್ಲಿ ಆಕ್ಚುಲಿ ಇರೋದೇ ಬರೀ 450 ತೋರಿಸ್ತಾ ಇರೋದು 500. ಎಷ್ಟು ಎಕ್ಸ್ಟ್ರಾ ತೋರಿಸ್ತಾ ಇದೆ? 50 kg ಎಕ್ಸ್ಟ್ರಾ ತೋರಿಸ್ತಾ ಇದೆ. ದಟ್ ಈಸ್ ದ ಫೈನಲ್ ಆನ್ಸರ್. ಏನು ಎಕ್ಸ್ಟ್ರಾ ಬರುತ್ತೋ ಅದೇ ಆನ್ಸರ್. ಯಾಕೆ ಈ ತರ ಆಗುತ್ತೆ ಅಂದ್ರೆ ಸ್ನೇಹಿತರೆ, ಅಲ್ಲಿರೋರೇ 9 ಜನ. ಫಸ್ಟ್ 5 ಅಂದಾಗ್ನು ಮಿಡಲ್ ಮೋಸ್ಟ್ ಪರ್ಸನ್ ಕೌಂಟ್ ಆಗ್ತಾನೆ. ಲಾಸ್ಟ್ 5 ಅಂದಾಗ ಕೂಡ ಮಿಡಲ್ ಮೋಸ್ಟ್ ಪರ್ಸನ್ ಕೌಂಟ್ ಆಗ್ತಾನೆ. ಎರಡೆರಡು ಸತಿ ಕೌಂಟ್ ಆಗ್ತಿರೋದ್ರಿಂದ ಅಷ್ಟು ಎಕ್ಸ್ಟ್ರಾ ತೋರಿಸ್ತಾ ಇರುತ್ತೆ. ಹಾಗಾಗಿ ಮಿಡಲ್ ಮೋಸ್ಟ್ ಪರ್ಸನ್ ಯಾವನಿರ್ತಾನೋ ಆತನ ಸರಾಸರಿ ತೂಕ ಇದೇನು ಎಕ್ಸ್ಟ್ರಾ ಇರುತ್ತೋ ಅದೇ ಆಗುತ್ತೆ. ಸೊ ಥರ್ಡ್ ಆಪ್ಷನ್ 50 kg ಈಸ್ ದ ಕರೆಕ್ಟ್ ಆನ್ಸರ್. ನೋಡಿ 1 2 3 4 5 ಇವರು ಫಸ್ಟ್ 5. ಇನ್ ಲಾಸ್ಟ್ 5 ಅಂದಾಗ 6 7 8 9. ನೋಡಿ ಲಾಸ್ಟ್ 5 ಅಂದಾಗ್ಲೂ 5ನೇ ವ್ಯಕ್ತಿ ಕೌಂಟ್ ಆಗ್ತಾನೆ. ಫಸ್ಟ್ 5 ಅಂದಾಗೂ 5ನೇ ವ್ಯಕ್ತಿ ಕೌಂಟ್ ಆಗ್ತಾನೆ. ಫಸ್ಟ್ 5 225 ಇದೆ, ಲಾಸ್ಟ್ 5 275 ಇದೆ. ಎಲ್ಲ ಸೇರಿದ್ರೆ 500 ತೋರಿಸ್ತಾ ಇದೆ. ಬಟ್ ಆಕ್ಚುಲ್ ಅಲ್ಲಿ ಇರೋದೇ ಬರೀ 450. ಹಾಗಾಗಿ ಈ ಮಧ್ಯದಲ್ಲಿರೋ ವ್ಯಕ್ತಿಯ ತೂಕ ಎಷ್ಟು ಅಂತ ಕೇಳಿದಾಗ ಏನ್ ಎಕ್ಸ್ಟ್ರಾ ತೋರಿಸ್ತಾ ಇರ್ತೋ ದಟ್ ಇಸ್ ದ ಫೈನಲ್ ಆನ್ಸರ್. ಸೊ ಎಕ್ಸ್ಟ್ರಾ ಮೀನ್ಸ್ ದ ಆನ್ಸರ್ ಇನ್ ದಿಸ್ ಪ್ರಾಬ್ಲಮ್. ಎಕ್ಸ್ಟ್ರಾ ಏನ್ ಬರುತ್ತೋ ದಟ್ ಇಸ್ ದ ಫೈನಲ್ ಆನ್ಸರ್. ಸೊ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. 35ನೇ ಪ್ರಶ್ನೆ. ಪ್ರಶ್ನೆ ನೋಡಿ. There are 13 two-digit consecutive odd numbers. If 39 is the mean of the first 5 such numbers, then what is the mean of all the 13 numbers? Your options 47, 49, 51, 45. These are the options. ಇಲ್ಲಿ 2 ಅಂಕಿಗಳ ಸತತ ಅಂದ್ರೆ ಏನು? ಕಂಟಿನ್ಯೂಸ್ ಆಗಿರು. ಕಾನ್ಸಿಕ್ಯೂಟಿವ್ ಅಂದ್ರೆ ಕಂಟಿನ್ಯೂಸ್, ಅನುಕ್ರಮ, ಅನುಗತ, ಸ್ವಾಭಾವಿಕ ಸಂಖ್ಯೆಗಳಿವೆ. ಎಷ್ಟಿವೆ? 13 ಸತತ ಅಂದ್ರೆ ಅನುಗತ ಸ್ವಾಭಾವಿಕ ಸಂಖ್ಯೆಗಳಲ್ಲ, ಆಡ್ ನಂಬರ್ಸ್. ಆಡ್ ನಂಬರ್ಸ್ ಅಂದ್ರೆ ಏನು? ಬೆಸ ಸಂಖ್ಯೆಗಳಿವೆ. ಮೊದಲನೇ 5 ಸಂಖ್ಯೆಗಳ ಸರಾಸರಿ 39 ಅಂತ ಕೊಟ್ಟಿರೋದು. ಕೇಳ್ತಾ ಇರೋದು 13 ಆ ಒಂದು ಬೆಸ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿರೋದು. ಇದು ಕೂಡ ಯಾವ ಟಾಪಿಕ್? ಅವರೇಜಸ್, ಸರಾಸರಿ. ಇದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಹೇಳ್ತೀನಿ ನೋಡಿ. ಗಣಿತ ಸರಾಸರಿ, ಸಮಾಂತರ ಮಾಧ್ಯ, ಎಕ್ಸ್ ಬಾರ್, ಮಾಧ್ಯ, ಇವೆಲ್ಲರ ಅರ್ಥ ಒಂದೇ. ಅರ್ಥಮ್ಯಾಟಿಕ್ ಮೀನ್, AM, ಮೀನ್, ಆಲ್ ದೀಸ್ ಆರ್ ಸೇಮ್. ಈ ಒಂದು ಎಸ್ಪೆಷಲಿ FD ಎಕ್ಸಾಮ್ ಅಲ್ಲಿ ಈ ಶಬ್ದ ಯೂಸ್ ಮಾಡಿದ್ದಾರೆ. ಅಲ್ಲಿ ಮಾಧ್ಯ ಅಂತ ಅಂದ ತಕ್ಷಣ ಕನ್ಫ್ಯೂಸ್ ಆಗ್ಬಾರ್ದು. ಓಕೆ, ಸೊ ಇವೆಲ್ಲದರ ಅರ್ಥ ಒಂದೇ ಆಯ್ತು. ಈಗ ಎವರೇಜ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಎವರೇಜ್? ಎವರೇಜ್ ಅಂದ್ರೆ ಸರಾಸರಿ. ಇದರ ಅರ್ಥ ಏನು ಅಂದ್ರೆ ಫಸ್ಟ್ ಪಾಯಿಂಟ್ ಎಲ್ಲಾನು ಕೂಡಿಸೋದು, ಎಷ್ಟದಾವದು ಅಂತ ಡಿವೈಡ್ ಮಾಡೋದು. ಒಂದು ತರಗತಿಯ ಸರಾಸರಿ ವಯಸ್ಸು ಬೇಕು ಅಂದ್ರೆ ತರಗತಿಯಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳ ವಯಸ್ಸುಗಳನ್ನ ಕೂಡಿಸಿ ಮೇಲೆ ಬರೀಬೇಕು, ವಿದ್ಯಾರ್ಥಿಗಳ ಸಂಖ್ಯೆ ಕೆಳಗಡೆ ಬರೀಬೇಕು. ಆಗ ನಿಮಗೆ ಆ ತರಗತಿಯ ಸರಾಸರಿ ವಯಸ್ಸು ಸಿಗುತ್ತದೆ. ಒಬ್ಬ ಕ್ರಿಕೆಟ್ ಬ್ಯಾಟ್ಸ್ಮನ್ ಎವರೇಜ್ ಸ್ಕೋರ್ ಬೇಕು ಅಂದ್ರೆ ಆತನು ಗಳಿಸಿದ ಎಲ್ಲಾ ರನ್ಗಳನ್ನ ಕೂಡಿಸಿ ಮೇಲೆ, ಆತನು ಆಡಿದ ಪಂದ್ಯಗಳ ಸಂಖ್ಯೆ ಕೆಳಗಡೆ. ಇದು ಯೂಶುವಲಿ ಎಲ್ಲ ಒಂದು ಬುಕ್ಸ್ಗಳಲ್ಲಿ ಸಿಗುವಂತ ಪಾಯಿಂಟ್. ಇನ್ನು 2 ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್. ಇವುಗಳನ್ನ ಲಕ್ಷ್ಯ ಕೊಟ್ಟು ಕೇಳಿ. ಎರಡನೇ ಪಾಯಿಂಟ್ ಏನು ಅಂದ್ರೆ ಎವರೇಜ್ ಅನ್ನ ಆಕ್ಚುಯಲ್ ಅಂತ ಕನ್ಸಿಡರ್ ಮಾಡಬಹುದು.
there is nothing wrong in assuming average as actual. ಸರಾಸರಿ ಅಂತ ಅವನು ಕೊಟ್ರೆ ನಾವೇನು ತಿಳ್ಕೊಂಡ್ಬಿಡ್ಬೇಕು, ಆಕ್ಚುಲ್ ಅಂತಾನೆ ತಿಳ್ಕೊಂಡ್ಬಿಡ್ಬೇಕು. ಈ ಕ್ಲಾಸಿನ ಸರಾಸರಿ ವಯಸ್ಸು 10 ವರ್ಷ ಅಂತ ನಾನಂದ್ರೆ ಪ್ರತಿಯೊಬ್ಬರು 10 ವರ್ಷದವ್ರು ಇದ್ದಾರೆ ಅಂತ ತಿಳಿಯೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. there is nothing wrong in assuming average as actual. this is second point. third point, ಆ ಥರ್ಡ್ ಪಾಯಿಂಟ್ ಅನ್ನ ಈ ಒಂದು ಪ್ರಾಬ್ಲಮ್ ಅಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದು ಯಾವುದು? average is like a sun. average is like a sun in a solar system. ಎವರೇಜ್ ಅನ್ನೋದು ಸೌರವ್ಯೂಹದಲ್ಲಿರುವ ಸೂರ್ಯನಿದ್ದಂತೆ. ಅದರ ಅರ್ಥ ಏನು? ಅರ್ಥ ಏನು ಅಂದ್ರೆ ಸೆಂಟ್ರಲ್ ಮೋಸ್ಟ್ ಫಿಗರ್. ಅರ್ಥ ಏನು? ಸೆಂಟ್ರಲ್ ಮೋಸ್ಟ್ ಫಿಗರ್, ಅತ್ಯಂತ ಮಧ್ಯಭಾಗದಲ್ಲಿರೋದು. ದ ಸೆಂಟ್ರಲ್ ಮೋಸ್ಟ್ ಫಿಗರ್, ಅತ್ಯಂತ ಮಧ್ಯಭಾಗದಲ್ಲಿರೋದು. ಸೆಂಟ್ರಲ್ ಮೋಸ್ಟ್ ಫಿಗರ್, ಅತ್ಯಂತ ಮಧ್ಯಭಾಗದಲ್ಲಿರೋದು. ಕೇಂದ್ರೀಯ ಪ್ರವೃತ್ತಿಮಾನ, ಕೇಂದ್ರೀಯ ಪ್ರವೃತ್ತಿಮಾನ ಕೇಂದ್ರದಲ್ಲಿರೋದು. ಈಗ ನೋಡಿ, ಈ ಪಾಯಿಂಟ್ ಯೂಸ್ ಮಾಡ್ತೀನಿ. ಅಲ್ಲಿ ಟೋಟಲ್ 13 ಇವೆ. 13ರಲ್ಲಿ ಸ್ಟಾರ್ಟಿಂಗ್ 5 ಮಾತ್ರ ಬರಿತೀವಿ ನೋಡಿ. x1, x2, x3, x4, x5 ಸ್ಟಾರ್ಟಿಂಗ್ 5 ಮಾತ್ರ ಬರೆದಿರೋದು. ಇವುಗಳ ಎವರೇಜ್ 39 ಅಂತ ಅಂದ್ಬಿಟ್ರೆ ಇದು 39 ಅಂತ ತಿಳ್ಕೊಬೇಕು. ಯಾಕೆ? ದ ಸೆಂಟ್ರಲ್ ಮೋಸ್ಟ್ ಫಿಗರ್. ಇದು 39 ಆದ್ರೆ ಇದೆಷ್ಟು ಆಗ್ಲೇಬೇಕು? 37 ಆಗ್ಲೇಬೇಕು. ಇದೆಷ್ಟು ಆಗ್ಲೇಬೇಕು? 35 ಆಗ್ಲೇಬೇಕು. ದಟ್ ಇಸ್ ದ ಮೀನಿಂಗ್. ಅರ್ಥಾಯ್ತಾ? ಸೊ ಇದರ ಅರ್ಥ ಏನು ಅಂದ್ರೆ ಆ 13 ಅನುಗತ ಬೆಸ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗಿವೆ? 35ರಿಂದ ಸ್ಟಾರ್ಟ್ ಆಗಿವೆ. ಈಗ ಟೋಟಲ್ 13 ಇರೋದು, ಕೇಳ್ತಾ ಇರೋದು 13 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಕೇಳಿರೋದು. ಅದರ ಅರ್ಥ ಏನು ಅಂದ್ರೆ ಮಧ್ಯಭಾಗದಲ್ಲಿ ಇರೋದನ್ನ ಕೇಳ್ತಾ ಇರೋದು. ಮಧ್ಯಭಾಗದಲ್ಲಿ ಇರೋದಂದ್ರೆ ಏನು? ಈ ಸೈಡ್ ಆರ್ ಬಿಡಿ, ಆ ಸೈಡ್ ಆರ್ ಬಿಡಿ, ಮಧ್ಯಕ್ಕಿರೋದೇ. ಅದೇ ಏನು? ಮೀನ್. ಅದೇ ಏನು? ಎವರೇಜ್. ಅದರ ಅರ್ಥ ಏನು? ಸ್ಟಾರ್ಟಿಂಗ್ ಆರ್ ಬಿಟ್ಟು ಏಳನೇ ಬೆಸ ಸಂಖ್ಯೆ ಆನ್ಸರ್. 35ರಿಂದ ಸ್ಟಾರ್ಟ್ ಆಗುತ್ತೆ. 37, 39, 41, 43. 6ನೇ ಬೆಸ ಸ್ವಾಭಾವಿಕ ಸಂಖ್ಯೆ 45. ನಮಗೆ ಬೇಕಾಗಿರೋದು 7ನೇದು. ಸೊ ದ ವೆರಿ ಫಸ್ಟ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಇದೆಲ್ಲವನ್ನು ಮೈಂಡಲ್ಲಿ ಮಾಡ್ಲಿಕ್ಕೆ ಸಾಧ್ಯತೆ. ಯು ಡೋಂಟ್ ಹ್ಯಾವ್ ಟು ಡೂ ಎನಿ ಕ್ಯಾಲ್ಕುಲೇಷನ್ಸ್ ಇನ್ ದಿಸ್, ರೈಟ್? ಸೊ ಈ ರೀತಿಯಾಗಿ ನಾವು ಅತ್ಯಂತ ಈಸಿಯಾಗಿ ಈ ಪ್ರಾಬ್ಲಮನ್ನು ಮ್ಯಾನೇಜ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ನಾನು ಬರೆಯೋದು ಜಾಸ್ತಿ ಆಗಿದೆ, ಬಟ್ ಇನ್ಫ್ಯಾಕ್ಟ್ ನೀವು ಇದನ್ನು ಮೈಂಡಲ್ಲೇ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, ಇರೋದೇ 5ರಲ್ಲಿ ಇದು 39 ಇದೆ, ಮಧ್ಯದಲ್ಲಿರೋದು 39 ಅಂದರೆ ಇದು 41, 43, 45 6ನೇದಾಗುತ್ತೆ, 47 7ನೇದಾಗುತ್ತೆ. ದಟ್ ಇಸ್ ದ ಫೈನಲ್ ಆನ್ಸರ್. ಬಿಕಾಸ್ ಇನ್ ಆಲ್ ದೇರ್ ಆರ್ 13. ಒಟ್ಟು 13 ಇವೆ. ಈ ಸೈಡ್ 6, ಆ ಸೈಡ್ 6, 12 ಬಿಟ್ರೆ ಕರೆಕ್ಟಾಗಿ ಮಧ್ಯಕ್ಕಿರೋದು ಅದು 7ನೇದು. 5 ಅಂತೂ ನಮ್ಮ ಹತ್ರ ರೆಡಿ ಇವೆ. ಓಕೆ, ಯಾಕೆ 5 ರೆಡಿ ಇವೆ ಅಂದರೆ ಮಧ್ಯದಲ್ಲಿರೋದು ನಮ್ಗೆ ಗೊತ್ತು. ಇದು 39 ಅಂತ ಕೊಟ್ಟಿರೋದು. 39, 41, 43, 45, 47 ಅದೇ 7ನೇ ಪ್ರಾಪ್ತಾಂಕ, 7ನೇ ಒಂದು ಬೆಸ ಸ್ವಾಭಾವಿಕ ಸಂಖ್ಯೆ, ರೈಟ್? ಸೊ ಈ ರೀತಿಯಾಗಿ ನಾವು ಅತ್ಯಂತ ಈಸಿಯಾಗಿ ಪ್ರಾಬ್ಲಮ್ ಮ್ಯಾನೇಜ್ ಮಾಡ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ ಹೇಳಿದೆ? ಒಂದು, ಎಲ್ಲ ಕೂಡಿಸಿ ಎಷ್ಟದಾವ ಅದರಿಂದ ಡಿವೈಡ್ ಮಾಡೋದು. ದಟ್ ಈಸ್ ದ ಮೀನಿಂಗ್ ಆಫ್ ಆವರೇಜ್. 2ನೇ ಪಾಯಿಂಟ್ ಯಾವ್ದು ಹೇಳಿದೆ? average can be considered as actual. There is nothing wrong in assuming average as actual. 3ನೇ ಪಾಯಿಂಟ್ ಯಾವ್ದು ಹೇಳಿದೆ ಅಂದ್ರೆ average is like a sun in a solar system, right? So most important point.
ಸೊ ಇನ್ನೊಂದ್ಸತಿ ಹೇಳ್ತಾ ಇರೋದು, ಈ ತಿಂಗಳು ಅಂದ್ರೆ ಜುಲೈ 2021 ಲಾಸ್ಟ್ 5 days ಮೆಂಟಲ್ ಎಬಿಲಿಟಿ ಕ್ರ್ಯಾಶ್ ಕೋರ್ಸ್ ಇರುತ್ತೆ. ಮೆಂಟಲ್ ಎಬಿಲಿಟಿ ಕ್ರ್ಯಾಶ್ ಕೋರ್ಸ್ ಇನ್ ಬ್ಯಾಂಗ್ಳೂರ್. ಧಾರವಾಡ ಡೇಟ್ಸ್ ಅನ್ನ ನಂತರ ಅನೌನ್ಸ್ ಮಾಡಲಾಗುತ್ತೆ ಯೂಟ್ಯೂಬ್ ಅಲ್ಲಿ. ಸೊ ಸದ್ಯಕ್ಕೆ ಲಾಸ್ಟ್ 5 days ಆಫ್ ದಿಸ್ ಮಂತ್ ಮೆಂಟಲ್ ಎಬಿಲಿಟಿ ಕ್ರ್ಯಾಶ್ ಕೋರ್ಸ್ ಇನ್ ಬ್ಯಾಂಗ್ಳೂರ್. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ಹೇಳ್ಬೋದು, ಅಥವಾ ನೀವು ಕೂಡ ಬರ್ಬೋದು. ಸೊ ನಾವು ಎಷ್ಟೇ ಆನ್ಲೈನ್ ಮಾಡಿದ್ರು ಕೂಡ ಆಫ್ಲೈನ್ ಅಲ್ಲೇ ಸರಿಯಾಗಿ ಅರ್ಥ ಆಗುತ್ತೆ ಅನ್ನೋ ಒಂದು ಸೆಕ್ಷನ್ ಕೂಡ ಇದ್ದಾರೆ, ಅವರಿಗೋಸ್ಕರ ಎಸ್ಪೆಷಲಿ. ಓಕೆ, ಈ ಒಂದು ಕ್ರ್ಯಾಶ್ ಕೋರ್ಸ್ ಇರೋದು. ಮತ್ತೆ ಮುಂಚೆ 4 ದಿನ ಕ್ರ್ಯಾಶ್ ಕೋರ್ಸ್ ಮಾಡ್ತಾ ಇದ್ದೆ, ಬಟ್ ಈ ಬಾರಿ ಕ್ರ್ಯಾಶ್ ಕೋರ್ಸ್ ಈಸ್ ಆಫ್ 5 days 10 to 4. ಸೊ ಈ ಒಂದು ಕೊರೋನಾದಿಂದ ಆಲ್ಮೋಸ್ಟ್ ಪಾರಾಗಿದ್ದೀವಿ. ಇನ್ನೂ ಏನಿದೆ ಕತೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಆಸ್ ಆಫ್ ನೌ ವಿ ಆರ್ ರೆಡಿ. ಓಕೆ, ಸೊ ಎಲ್ಲರೂ ಚೆನ್ನಾಗಿ ಓದಿ.